ಎಲ್ಲರಿಗೂ ಕಲಾವಿದ್ ಕ್ರಿಯೇಷನ್ಸ್ನಿಂದ ಮಾಡುತ್ತಿರುವ ವಂದನೆಗಳು. ಈ ವಿಡಿಯೋದಲ್ಲಿ ಕಾಣುತ್ತಿರುವುದು ಅತ್ಯಂತ ಸುಂದರ ಹಾಗೂ ದೈವಿಕವಾಗಿ ರೂಪುಗೊಳಿಸಿದ ಬೆಳ್ಳಿಯ ನಾಗಕವಚ. ಸಾಮಾನ್ಯವಾಗಿ ಈ ನಾಗಕವಚವನ್ನು ಶಿವಲಿಂಗದ ಮೇಲಿನಿಂದ ಪ್ರತಿಷ್ಠಾಪಿಸಲಾಗುತ್ತದೆ. ಇದು ಶಿವನ ನಾಗಾಭರಣ ರೂಪವನ್ನು ಪ್ರತಿಬಿಂಬಿಸುವ ಅತ್ಯಂತ ಪವಿತ್ರ ಅಲಂಕಾರ. ಈ ನಾಗಕವಚದ ವಿಶೇಷತೆ ಎಂದರೆ ಇದರಲ್ಲಿ 7 ತಲೆಯ ನಾಗ, ಸಪ್ತಮುಖ ನಾಗಿ ಅತಿ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ. ಪ್ರತಿ ತಲೆಯ ಮೇಲೂ ನಿಖರವಾದ ಕಲಾತ್ಮಕ ಕೆಲಸ, ಕೆಂಪು ಕಲ್ಲಿನ ಅಲಂಕಾರ ಹಾಗೂ ಹೊಳೆಯುವ ಬೆಳ್ಳಿಯ ಮೆರುಗು ಈ ನಾಗಕವಚಕ್ಕೆ ವಿಶಿಷ್ಟ ದೈವಿಕ ಭಾವನೆ ನೀಡುತ್ತದೆ. ಕೆಳಭಾಗದಲ್ಲಿ ನಾಗದ ಮಡಚಿಕೊಂಡ ಶರೀರವನ್ನು ಅತ್ಯಂತ ನೈಪುಣ್ಯದಿಂದ ತ್ವಚೆಯ ಪ್ರತಿಯೊಂದು ಅಂಶಗಳನ್ನು ಜೀವಂತವಾಗಿ ತೋರಿಸುವಂತೆ ಕಲೆ ಮಾಡಲಾಗಿದೆ. ಮಧ್ಯಭಾಗದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲು ಮಾಡುವ ಜಾಗವನ್ನು ಅತ್ಯಂತ ಸಮತೋಲನ ಮತ್ತು ಶ್ರೇಷ್ಠವಾಗಿ ರೂಪಿಸಲಾಗಿದೆ. ಬೆಳ್ಳಿಯ ಮೇಲೆ ಮಾಡಿದ ಹಸ್ತಕಲೆ, ಎಂಬಾಸಿಂಗ್ ವರ್ಕ್, ಈ ಕವಚಕ್ಕೆ ಇನ್ನಷ್ಟು ಭವ್ಯತೆ ಮತ್ತು ಪಾವಿತ್ರ್ಯವನ್ನು ತಂದುಕೊಡುತ್ತದೆ. ಇದನ್ನು ದೇವಾಲಯಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ಅಥವಾ ಮನೆಯ ಪೂಜಾಗೃಹದಲ್ಲಿ ಪ್ರತಿಷ್ಠಾಪಿಸಿದರೆ ಸ್ಥಳಕ್ಕೆ ಶಾಂತಿ, ಶಕ್ತಿ ಮತ್ತು ದೈವಿಕ ಆನಂದವನ್ನು ತಂದುಕೊಡುತ್ತದೆ ಎಂದು ನಂಬಿಕೆ. ಈ ರೀತಿಯ ನಾಗಕವಚವು ಕೇವಲ ಒಂದು ಕಲಾಕೃತಿಯಲ್ಲ, ಇದು ಶ್ರೀ ಶಿವನ ನಾಗಾಭರಣದ ಸಂಕೇತ, ರಕ್ಷಣೆಯ ಚಿಹ್ನೆ ಮತ್ತು ಶ್ರದ್ಧೆ ಭಕ್ತಿಯಿಂದ ಮಾಡಿದ ಪೂಜಾ ಸಾಮಗ್ರಿ. ನಮ್ಮ ಕಲಾಕಾರರ ವರ್ಕ್ಶಾಪ್ ಪವಿತ್ರ ಪಟ್ಟಣವಾದ ಉಡುಪಿ, ಕರ್ನಾಟಕದಲ್ಲಿ ಇದೆ. ಇಂತಹ ದೈವಿಕ ಹಾಗೂ ಕಲಾತ್ಮಕ ಉತ್ಪನ್ನಗಳನ್ನು ಹಿತ್ತಾಳೆ, ಬೆಳ್ಳಿ ಮತ್ತು ಬಂಗಾರದಲ್ಲಿ ತಯಾರಿಸಲು ದಯವಿಟ್ಟು ಕಲಾವಿದ್ ಕ್ರಿಯೇಷನ್ಸ್ ಅನ್ನು ಸಂಪರ್ಕಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಅನಂತಾನಂತ ವಂದನೆಗಳು. ಶುಭವಾಗಲಿ.